ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಅಶ್ವಮೇಧ ಐಎಎಸ್. ಇಂದು ನಿನ್ನೆ ನಾವು ಎಲ್ಲಿಗೆ ನಿಲ್ಲಿಸಿದ್ವಿ ಅಲ್ಲಿಂದ ಮುಂದುವರ್ಸ್ಕೊಂತ ಹೋಗೋಣ. PYQs ನ ಅನಲೈಸಿಸ್ ಮಾಡೋಣ. ಅನಲೈಸ್ ಮಾಡಿ ಏನು ಮಾಡೋಣ, HYTs ಹೈ ಈಲ್ಡಿಂಗ್ ಟಾಪಿಕ್ಸ್ನ ಗುರ್ತಿಸೋಣ, ಓದೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಈ ಮುಂಬರುವಂತಹ KA ನೋಟಿಫಿಕೇಶನಲ್ಲಿ ಇಂಗ್ಲೀಷ್ನಲ್ಲಿ 35ಕ್ಕೆ 35 ನಮ್ಮ ಗುರಿಯಾಗಿರಬೇಕು. ಓಕೆ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದಾಗೆ ನನ್ನ ಹೆಸರು ಭರತ್. UPSC 2 ಇಂಟರ್ವ್ಯೂ ಕೊಟ್ಟಿದ್ದೀನಿ, ಜೊತೆಗೆ UPSC CAPFನ ಸಹ ಕ್ಲಿಯರ್ ಮಾಡಿದ್ದೀನಿ. ಅದರ ಜೊತೆಗೆ ಹಲವಾರು ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿದ್ದೀನಿ. ಅದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದು ನನ್ನ ಸ್ಟ್ರಾಂಗ್ ಫೌಂಡೇಶನ್ ಇನ್ ಇಂಗ್ಲಿಷ್. ಓಕೆ, ಸೊ ಇದು ಹೇಳ್ತಾ ಲೆಟ್ ಸ್ಟಾರ್ಟ್ ಅವರ್ ಕ್ಲಾಸ್. ಮೊದಲನೇ ಕ್ವೆಶನ್. ಇವತ್ತಿನ ಕ್ಲಾಸಲ್ಲಿ ನಾವು ಮೋಸ್ಟ್ ಆಫ್ ದಿ ಕ್ವೆಶನ್ಸ್ ವೊಕ್ಯಾಬ್ಯುಲರಿಯಲ್ಲಿ ಡೀಲ್ ಮಾಡೋಣ. ಯಾಕಂದ್ರೆ ವೊಕ್ಯಾಬ್ಯುಲರಿ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸೆಕ್ಷನ್ ಇನ್ ಇಂಗ್ಲಿಷ್. ನಿಮ್ಮ ವೊಕ್ಯಾಬ್ಯುಲರಿ ಎಷ್ಟು ಸ್ಟ್ರಾಂಗ್ ಇದೆ, ನಿಮಗೆ ಎಷ್ಟು ಪದಗಳು ನಿಮಗೆ ಗೊತ್ತಿದೆ, ಅದರ ಮೇಲೇನೂ ಸಹ ನಿಮ್ಮ ಇಂಗ್ಲಿಷ್ ಮಾರ್ಕ್ಸ್ ಡಿಪೆಂಡ್ ಆಗುತ್ತೆ. ಓಕೆ, ಸೊ ವೊಕ್ಯಾಬ್ಯುಲರಿ ಆಲ್ಸೋ ನಾವು ಒಂದು ದಿನ ಓದಿದ್ದಲ್ಲ. ಲಾಸ್ಟ್ ಕ್ಲಾಸಲ್ಲಿ ಸಹ ನಾನು ಹೇಳಿದ್ದೆ, ಒಂದು ದಿನ ವೊಕ್ಯಾಬ್ಯುಲರಿಯಲ್ಲಿ ಇಂಪ್ರೂವ್ ಆಗಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾವೇನು ಮಾಡಬೇಕು, ಕಂಟಿನ್ಯೂಯಸ್ ಎಫರ್ಟ್ಸ್ ಹಾಕಬೇಕು. ಕಂಟಿನ್ಯೂಯಸ್ ಎಫರ್ಟ್ಸ್ ಅಂದರೆ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ತರಗತಿಯಲ್ಲಿ ಅಥವಾ ನಮ್ಮ ಸ್ನೇಹಿತರೊಂದಿಗೆ ಮಾತನಾಡುವಾಗ ಅಥವಾ ನಮ್ಮ ಮೆಂಟರ್ಸ್ ಜೊತೆ ಮಾತಾಡುವಾಗ ಎಲ್ಲ ತರದಲ್ಲಿ ವೊಕ್ಯಾಬ್ಯುಲರಿನ ಡೀಲ್ ಮಾಡಬೇಕು. ಓಕೆ, ಸೊ ಮೊದಲನೇ ಕ್ವೆಶನ್. ಅ ಪರ್ಸನ್ ಹೂ ಸ್ಟಡೀಸ್ ಬರ್ಡ್ಸ್ ಸೈಂಟಿಫಿಕಲಿ. ಒಬ್ಬ ಮನುಷ್ಯ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡುವವನನ್ನ ನಾವು ಏನಂತ ಕರಿತೀವಿ? ಪಕ್ಷಿ ತಜ್ಞ ಅಂತ ನಾವು ಕನ್ನಡದಲ್ಲಿ ಏನು ಕರಿತೀವಿ, ಅದಕ್ಕೆ ಇಂಗ್ಲಿಷ್ನಲ್ಲಿ ಪದ ಆರ್ನಿಥಾಲಜಿಸ್ಟ್. ಮೆನ್ಷನ್ ಮಾಡಬೇಕು, ನಿಮ್ಮ ನೋಟ್ಸಲ್ಲಿ ಬರ್ಕೋಬೇಕು. ಕೇಳಿದ್ರೆ ಆಗಲ್ಲ, ಬರೀ ಕೇಳಿಸ್ಕೊಂಡ್ರೆ ಮರ್ತೋಗ್ಬಿಡ್ತೀರಾ. ನೋಟ್ ಮಾಡ್ಕೊಳ್ಳಿ, ಆರ್ನಿಥಾಲಜಿಸ್ಟ್. ಜೊತೆಗೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು, ಸ್ಪೆಲ್ಲಿಂಗ್ಸ್. ಎಷ್ಟೊಂದು ಕ್ವೆಶನ್ಸ್ ಅಲ್ಲಿ ಸ್ಪಾಟ್ ದಿ ಎರರ್ಸ್ ಅನ್ನಲ್ಲಿ ಆರ್ನಿಥಾಲಜಿಸ್ಟ್ಗೆ ಯಾವುದಾದ್ರೂ ಒಂದು ಆರ್ನಿಥಾಲಜಿಸ್ಟ್ ಓ ಬಿಟ್ಬಿಡೋದು, ಎಲ್ ಬಿಟ್ಬಿಡೋದು, ಆರ್ನಿಥಾಲಜಿಸ್ಟ್ ಅಂತ ಕೊಡೋದು, ಈ ಥರ ಎಲ್ಲ ಮಾಡ್ತಾರೆ. ಓಕೆ, ಸೊ ನೀವು ನೋಟ್ ಮಾಡ್ಕೊಳ್ಳಿ, ಆರ್ನಿಥಾಲಜಿಸ್ಟ್, ORNITHOLOGIST, ಆರ್ನಥಾಲಜಿಸ್ಟ್. ಓಕೆ, ಆರ್ನಥಾಲಜಿಸ್ಟ್ ಅಂದ್ರೆ ಏನು? ಒಬ್ಬ ಮನುಷ್ಯ ಯಾರು ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡಿಸ್ತಾರೆ ಅವ್ರನ್ನ ನಾವು ಆರ್ನಿಥಾಲಜಿಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಲೀಂ ಅಲಿ, ಗೊತ್ತಿರ್ಬೇಕಲ್ವಾ ನಿಮ್ಗೆ? ಸಲೀಂ ಅಲಿ ನಮ್ಮ ಭಾರತದ ಫೇಮಸ್ ಆರ್ನಿಥಾಲಜಿಸ್ಟ್ ಅಂತ ಕರಿತೀವಿ. ಯಾಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಎಕ್ಸಾಂಪಲ್ ಕೊಟ್ಟಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ, ಅಥವಾ ಎಕ್ಸಾಂಪಲ್ ಕೊಟ್ಟಾಗ ಮಾತ್ರ ನಿಮ್ಗೆ ನೆನಪುಳಿಯುತ್ತೆ. ಸೊ ಪ್ರತಿಯೊಂದು ವರ್ಡ್ಗೆ ಎಕ್ಸಾಂಪಲ್ಸ್ನ ಪಡ್ಕೊಳ್ಳಿ, ಬರ್ಕೊಳ್ಳಿ. ಎಕ್ಸಾಂಪಲ್ಸ್, ಸೆಂಟೆನ್ಸ್, ನಿಮ್ಮ ಒಂದು ಸೆಂಟೆನ್ಸ್ನ ಫಾರ್ಮ್ ಮಾಡಬೇಕು ಈ ಒಂದು ಎಕ್ಸಾಂಪಲ್ಸ್ನ ಮುಖಾಂತರ. ಓಕೆ, ಸೊ ಸಲೀಂ ಅಲಿ ವಾಸ್ ದ ಫೇಮಸ್ ಆರ್ನಿಥಾಲಜಿಸ್ಟ್ ಇನ್ ಇಂಡಿಯಾ. ಇದು ನಿಮ್ಗೆ ಎಕ್ಸಾಂಪಲ್. ಸೆಕೆಂಡ್ ಒನ್ ಏನಂತ ಕೊಟ್ಟಿದ್ದಾರೆ, ಆಂಟಾಲಜಿಸ್ಟ್ ಅಂತ ಕೊಟ್ಟಿದ್ದಾರೆ. ಆಂಟಾಲಜಿಸ್ಟ್ ಅಂದ್ರೆ ಏನು? ಆಂಕಾಲಜಿಸ್ಟ್ ಬೇರೆ, ಆಂಟಾಲಜಿಸ್ಟ್ ಬೇರೆ. ಬರಿತೀನಿ, ಆನ್ಕಾಲಜಿಸ್ಟ್. ಆಂಟಾಲಜಿಸ್ಟ್ ಅಂದ್ರೆ ಏನು? ಆನ್ಕಾಲಜಿಸ್ಟ್ ಅಂದ್ರೆ ಏನು? ಆನ್ಕಾಲಜಿಸ್ಟ್ ಅಂದ್ರೆ ಕ್ಯಾನ್ಸರ್ ತಜ್ಞ. ಓಕೆ, ಕ್ಯಾನ್ಸರ್ನ ಕಂಡಿಡಿಯೋರು ಅಥವಾ ಕ್ಯಾನ್ಸರ್ನ ಟ್ರೀಟ್ ಮಾಡೋರ್ನ ನಾವು ಏನಂತ ಕರಿತೀವಿ? ಆ ಡಾಕ್ಟರ್ನ ನಾವು ಏನಂತ ಕರಿತೀವಿ? ಆನ್ಕಾಲಜಿಸ್ಟ್ ಅಂತ ಕರಿತೀವಿ. ಬಟ್ ಆಂಟಾಲಜಿಸ್ಟ್ ಅಂದ್ರೆ ಫಿಲಾಸಫರ್ ಅಂತ ಅರ್ಥ. ಫಿಲಾಸಫರ್, ಫಿಲಾಸಫಿ ಬಗ್ಗೆ ಮಾತಾಡೋರ್ನ ನಾವು ಆಂಟಾಲಜಿಸ್ಟ್ ಅಂತಾನೂ ಸಹ ಕರಿತೀವಿ. ಓಕೆ, ನೆಕ್ಸ್ಟ್ ಬರ್ಡ್ ಸೈಂಟಿಸ್ಟ್ ಅಂತ ಕರೀತಾರೆ. ಬರ್ಡ್ ಸೈಂಟಿಸ್ಟ್ ಜನರಲ್ ಆಗಿ ಯೂಸ್ ಮಾಡುವಂಥದ್ದು, ಅದು ಯಾವುದೇ ತರ ವರ್ಡ್ ಇಲ್ಲ ಇಂಗ್ಲಿಷಲ್ಲಿ. ಬರ್ಡ್ ಸೈಂಟಿಸ್ಟ್ ಅಂತ ನಾವು ಅಫಿಷಿಯಲ್ ಆಗಿ ಯಾರನ್ನೂ ಕರೆಯಲ್ಲ. ಸುಮ್ಮನೆ ಇನ್ಫಾರ್ಮಲ್ ಆಗಿ ಮಾತಾಡ್ಬೇಕಾದ್ರೆ ಅವ್ರು ಬರ್ಡ್ ಸೈಂಟಿಸ್ಟ್ ಅಂತ ಅನ್ಬೋದು. ಬಟ್ ಇದಕ್ಕೆ ಆಕ್ಚುಯಲ್ ಅಫಿಷಿಯಲ್ ವರ್ಡ್ ಬಂದು ಆರ್ನಿಥಾಲಜಿಸ್ಟ್. ನೆಕ್ಸ್ಟ್ ಬರ್ಡ್ ಮ್ಯಾನ್. ಬರ್ಡ್ ಮ್ಯಾನ್ ಅಗೇನ್ ದೇರ್ ಇಸ್ ನೋ ಮೀನಿಂಗ್, ಸುಮ್ಮನೆ ಏನಾದರೂ ರೇಕ್ಸ್ ಬೇಕಾದ್ರೆ ಬಳಸುವಂತಹ ಪದ ಬರ್ಡ್ ಮ್ಯಾನ್ ಅಂತ.
ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ನೆಕ್ಸ್ಟ್ ವೊಕ್ಯಾಬುಲರಿ ಕ್ವೆಶನ್ ಏನಂತ ಕೊಟ್ಟಿದ್ದಾರೆ ನೋಡೋಣ. ಕಂಟಿನ್ಯೂಸ್ ಸ್ಟಡಿ ಎಫರ್ಟ್ ಟು ಅಚೀವ್ ಆನ್ ಏಮ್. ನಮ್ ಎಲ್ಲಾರ್ಗೂ ಬೇಕಾಗಿರುವಂತದ್ದು ಏನು? ಕಂಟಿನ್ಯೂಸ್ ಅಂಡ್ ಸ್ಟಡಿ ಎಫರ್ಟ್. ಕಂಟಿನ್ಯೂಸ್ ಆದ್ರೆ ಮಾತ್ರ ಸಾಲಲ್ಲ, ಸ್ಟಡಿ ಆಗು ಸಹ ಇರಬೇಕು. ಓಕೆ, ಸ್ಟಡಿ ಆಗಿ ಕಂಟಿನ್ಯೂಸ್ ಆಗಿ ನಾವು ಎಫರ್ಟ್ ಆಗ್ತಾ ಇದ್ರೆ ನಮ್ಮ ಒಂದು ಸಕ್ಸಸ್ ರೀಚ್ ಆಗ್ತೀವಿ ಅಂತ ಈ ಪದದ ಅರ್ಥ. ಯಾವ ಪದದ ಅರ್ಥ? ಸಕ್ಸಸ್ ಅಂತ ಇದೆ, ಪರ್ಪ್ಲೆಕ್ಸ್ ಅಂತ ಇದೆ, ಸ್ಟಡಿ ಅಂತ ಇದೆ, ಪರ್ಸಿವರೆನ್ಸ್ ಅಂತ ಇದೆ. ಸಕ್ಸಸ್ ನ ರೀಚ್ ಆಗ್ಬೇಕಂದ್ರೆ ಕಂಟಿನ್ಯೂಸ್ ಮತ್ತೆ ಸ್ಟಡಿ ಎಫರ್ಟ್ ಹಾಕ್ಬೇಕು. ಸಕ್ಸಸ್ ಏನು? ಸಕ್ಸಸ್ ಸಕ್ಸಸ್ ಅಂದ್ರೆ ವಿಜಯ ಅಥವಾ ನಾವು ಅನ್ಕೊಂಡಿರೋದನ್ನ ಸಾಧಿಸೋದು ಸಕ್ಸಸ್. ಬಟ್ ಎಫರ್ಟ್ಸ್ ಅದು ಇಲ್ಲ. ಎಫರ್ಟ್ಸ್ ಹಾಕಿದ್ರೆ ಸಕ್ಸಸ್ ಸಿಗುತ್ತೆ. ಈ ಎಫರ್ಟ್ಗೆ ಏನಂತಾರೆ ಅಂತ ಕೇಳಿರೋದು. ಸೊ ಸಕ್ಸಸ್ ಆಗಲ್ಲ. ಪರ್ಪ್ಲೆಕ್ಸ್. ಪರ್ಪ್ಲೆಕ್ಸ್ ಅಂದ್ರೆ ಏನು? ಬೆರಗುಗೊಳಿಸೋದು ಅಥವಾ ಗಾಬರಿಗೊಳಿಸೋದು ಅಥವಾ ಕನ್ಫ್ಯೂಸ್ ಮಾಡಿಸೋದಕ್ಕೆ ಪರ್ಪ್ಲೆಕ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್, ಐ ವಾಸ್ ಪರ್ಪ್ಲೆಕ್ಸ್ ಬೈ ಹಿಸ್ ವರ್ಡ್ಸ್ ಅಂತೀವಿ. ಯಾಕೆ? ನಿನ್ನ ವರ್ಡ್ಸ್ ನ ಕೇಳಿ ನನಗೆ ಕನ್ಫ್ಯೂಸ್ ಆಗ್ತಿದೆ ಅಂತ. ಪರ್ಪ್ಲೆಕ್ಸ್ ನ ಮೀನಿಂಗ್ ಕನ್ಫ್ಯೂಸ್ಡ್. ಓಕೆ, ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ ಪರ್ಪ್ಲೆಕ್ಸ್ ಅಂದ್ರೆ ಏನು. ಯಾಕಂದ್ರೆ ಈ ಸರಿ ಬೇರೆ ಪದಕ್ಕೆ ಕೇಳಿರ್ಬೋದು, ಬಟ್ ನೆಕ್ಸ್ಟ್ ಟೈಮ್ ಪರ್ಪ್ಲೆಕ್ಸ್ ಕೇಳ್ಬೋದಲ್ವಾ? ಈ ಒಂದು KA 708 ಪೋಸ್ಟ್ ಅಲ್ಲಿ ಪರ್ಪ್ಲೆಕ್ಸ್ ಅಂದ್ರೆ ಏನಂತ ಕೇಳ್ಬೋದು. ಸೊ ಪರ್ಪ್ಲೆಕ್ಸ್ ಅಂದ್ರೆ ಏನು? ಕನ್ಫ್ಯೂಸ್ ಮಾಡಿಸೋದು ಅಥವಾ ಗಾಬರಿಗೊಳಿಸೋದು ಅಥವಾ ಆಶ್ಚರ್ಯಗೊಳಿಸೋದು. ಅದಕ್ಕೆ ಪರ್ಪ್ಲೆಕ್ಸ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟಡಿ ಅಂತ ಇದೆ. ಸ್ಟಡಿ ಸಿಂಪಲ್ ವರ್ಡ್. ಸ್ಟಡಿ ಅಂದ್ರೆ ಏನು? ಓದೋದು. ಸೊ ಇದಕ್ಕೂ ಯಾವುದೇ ರೀತಿಯಾದಂತಹ ಎಫರ್ಟ್ ಅಲ್ಲಿ ಇದು ಇರಲ್ಲ. ಆನ್ಸರ್ ಏನು? ಪರ್ಸಿವರೆನ್ಸ್. ನಾವು ಒಂದು ಎಕ್ಸಾಮ್ ನ ಪಾಸ್ ಮಾಡ್ಬೇಕಂದ್ರೆ ನಮ್ಗೆ ಏನಿರ್ಬೇಕು? ಒಂದು ಡೆಡಿಕೇಶನ್ ಇರಬೇಕು, ಇನ್ನೊಂದು ಪರ್ಸಿವರೆನ್ಸ್ ಇರಬೇಕು, ಇನ್ನೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಸೊ ಪರ್ಸಿವರೆನ್ಸ್ ಅಂದ್ರೆ ಏನು ಅಂತ ಈ ಕ್ವೆಶನ್ ಅಲ್ಲಿ ನಿಮ್ಗೆ ಗೊತ್ತಾಯ್ತು. ಕಂಟಿನ್ಯೂಡ್ ಪ್ಲಸ್ ಸ್ಟಡಿ ಎಫರ್ಟ್. ಯಾರು ಕಂಟಿನ್ಯೂಸ್ ಆಗಿ ಸ್ಟಡಿ ಆಗಿ ಓದ್ತಾರೆ ಅವ್ರಿಗೆ ಡೆಫಿನೆಟ್ಲಿ ಒಂದಲ್ಲ ಒಂದು ಎಕ್ಸಾಮಿನೇಷನ್ ನ ಕ್ಲಿಯರ್ ಮಾಡೇ ಮಾಡ್ತಾರೆ. ಓಕೆ, ಸೊ ಪರ್ಸಿವರೆನ್ಸ್ ಇರಬೇಕು. ನಾಟ್ ಓನ್ಲಿ ಎಕ್ಸಾಮಿನೇಷನ್, ಲೈಫಲ್ಲೂ ಸಹ ಯಾವ್ದಾದ್ರು ಒಂದು ಏಮ್ ನ ಅಚೀವ್ ಮಾಡ್ಬೇಕಂದ್ರೆ 3 ಥಿಂಗ್ ಇಂಪಾರ್ಟೆಂಟ್. ಒಂದು ಡೆಡಿಕೇಶನ್, ಇನ್ನೊಂದು ಪರ್ಸಿವರೆನ್ಸ್, ಇನ್ನೊಂದು ಸೆಲ್ಫ್ ಕಾನ್ಫಿಡೆನ್ಸ್. ಈ 3 ಇದ್ರೆ ಸಾಧ್ಯ. ಓಕೆ, ಸೊ ಪರ್ಸಿವರೆನ್ಸ್ ಅಂದ್ರೆ ಕಂಟಿನ್ಯೂಡ್ ಸ್ಟಡಿ ಎಫರ್ಟ್ ಟು ಅಚೀವ್ ಆನ್ ಏಮ್. ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. A remedy for all diseases. ಎಲ್ಲಾ ಡಿಸೀಸ್ಗೂ ಒಂದೇ ಮದ್ದು, ಎಲ್ಲಾ ರೋಗಕ್ಕೂ ಒಂದೇ ಮದ್ದು ಅಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಇದಕ್ಕೆ ಪೆನೇಸಿಯಾ ಅಂತ ಕರಿತೀವಿ. ಪೆನೇಸಿಯಾ ಅಂದ್ರೆ ಏನು? ಎಲ್ಲಾ ರೋಗಕ್ಕೂ ಒಂದೇ ಮದ್ದು. ಈ ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ಹೇಳ್ತಾರಲ್ವಾ, ಹಲವಾರು ನೋವುಗಳಿಗೆ ಒಂದೇ ಮದ್ದು ಅಮೃತಾಂಜನ್. ಸೊ ಅಮೃತಾಂಜನ್ನ ಏನಂತ ಕರಿತೀವಿ? ಪೆನೇಸಿಯಾ ಫಾರ್ ಆಲ್ ಪೇನ್ಸ್. ಮಂಡಿ ನೋವಾದ್ರು ಹಾಕೊಳ್ಳಿ ಅಂತಾರೆ, ತಲೆನೋವು ಬಂದ್ರು ಹಾಕೊಳ್ಳಿ ಅಂತಾರೆ, ಕಣ್ಣೋವು ಬಂದ್ರು ಹಾಕೊಳ್ಳಿ ಅಂತಾರೆ, ಬೆನ್ನೋವು ಬಂದ್ರು ಹಾಕೊಳ್ಳಿ ಅಂತಾರೆ. ಸೊ ಇದು ಪೆನೇಸಿಯಾ ಅಂತ ಅರ್ಥ. ಓಕೆ, ಪೆನೇಸಿಯಾ ಅಂದ್ರೆ ಸೊಲ್ಯೂಷನ್ ಅಥವಾ ಎಲ್ಲಾ ರೋಗಗಳಿಗೂ ಒಂದು ಮದ್ದು. ರೆಮಿಡಿ ಅಂದ್ರೆ ಏನು? ರೆಮಿಡಿ ಅಂದ್ರೆ ಮದ್ದು. ಓಕೆ, ಸೊ ಕರೆಕ್ಷನ್, ಏನಾದ್ರೂ ಒಂದು ಪೇನ್ ಆಗ್ತಿದ್ರೆ ಅದಕ್ಕೆ ಒಂದು ರೆಮಿಡಿ ಕೊಡು ಅಂತಾರಲ್ವಾ, ಸೊಲ್ಯೂಷನ್ ಕೊಡು. ಆ ಸೊಲ್ಯೂಷನ್ ಏನು? ಪೆನೇಸಿಯಾ. ಎಲ್ಲಾ ರೋಗಕ್ಕೂ ಒಂದೇ ಸೊಲ್ಯೂಷನ್ ಪೆನೇಸಿಯಾ. ಬಟ್ ನನ್ನ ಪ್ರಕಾರ ಎಲ್ಲಾ ರೋಗಕ್ಕೂ ಒಂದೇ ಮದ್ದು ಯಾವುದು? ನಮ್ಮ ರಾಗಿ ಮುದ್ದೆ. ರಾಗಿ ಮುದ್ದೆ ತಿಂದ್ರೆ ಯಾವ ರೋಗನೂ ಬರಲ್ಲ, ಯಾವ ಆಲಸ್ಯನೂ ಬರಲ್ಲ, ಹೆಲ್ದಿ ಆಗಿರ್ತೀವಿ. ಓಕೆ, ಸೊ ಪೆನೇಸಿಯಾ ಫಾರ್ ಆಲ್ ಡಿಸೀಸಸ್ ಏನು? ನಮ್ಮ ರಾಗಿ ಮುದ್ದೆ. ವೀನಲ್. ವೀನಲ್ ಅಂದ್ರೆ ಏನು? ವೀನಲ್ ಅಂದ್ರೆ ಲಂಚನ ಸ್ವೀಕರಿಸವನು ಅಥವಾ ಲಂಚದ ಆಸೆಗೆ ಬಗ್ಗುವವನು ವೀನಲ್ ಅಂತ ನಾವು ಕರಿತೀವಿ. ಯಾರು ಲಂಚಕೋರರಾಗಿರುತ್ತಾರೆ ಅವ್ರನ್ನ ನಾವು ವೀನಲ್ ಅಂತ ಕರಿತೀವಿ. ಈಸ್ ಸಸೆಪ್ಟಿಬಲ್ ಫಾರ್ ಬ್ರೈಬರಿ ಅಂತ ಅರ್ಥ. ಬ್ರೈಬರಿ ಅಂದ್ರೆ ಲಂಚ ಕೊಡೋದು.
ಲಂಚ ತಗೊಳ್ಳೋದು, ಬ್ರೈಬರಿ. ಯಾರು ಲಂಚಕ್ಕೆ ಆಸೆ ಪಡ್ತಾರೆ ಅವ್ರನ್ನ ವೀನಲ್ ಅಂತ ಕರಿತೀವಿ. ನೋಟ್ ಮಾಡ್ಕೊಳ್ಳಿ. ಯುಟೋಪಿಯಾ. ಯುಟೋಪಿಯಾ ನೀವು ಕೇಳಿರ್ಬೋದು. ಯುಟೋಪಿಯಾ ಅಂದ್ರೆ ಇಟ್ ಈಸ್ ಅನ್ ಯುಟೋಪಿಯನ್ ಐಡಿಯಾ. ಅಥವಾ ಪಾಲಿಟಿ ಓದ್ಬೇಕಾದ್ರೆ ಇಟ್ ವಾಸ್ ಅನ್ ಯುಟೋಪಿಯನ್ ಲಾ ಅಂತ ಕರಿತೀವಿ. ಓಕೆ, ಯುಟೋಪಿಯನ್ ಅಂದ್ರೆ ಏನು? ಹಳೇ ಕಾಲದ್ದು, ಎಷ್ಟೋ ವರ್ಷಗಳ ಹಿಂದೆ ನಡೆದಿರುವಂತಹ ಘಟನೆಗೆ ನಾವು ಯುಟೋಪಿಯನ್ ಏಜ್ ಅಂದ್ರೆ ಹಳೆಯ ಕಾಲ, ಓಲ್ಡ್ ಏಜ್. ಎಷ್ಟೋ ವರ್ಷಗಳ ಹಿಂದಿನದ್ದಕ್ಕೆ ಯುಟೋಪಿಯಾ ಅಂತ ಕರಿತೀವಿ. ನೆಕ್ಸ್ಟ್ ವರ್ಬ್ಯಾಟಿಮ್ ಅಂತ ಇದೆ. ಏನ್ ವರ್ಬ್ಯಾಟಿಮ್ ಅಂದ್ರೆ? ಕನ್ನಡದಲ್ಲಿ ಹೇಳ್ಬೇಕಂದ್ರೆ ವರ್ಬ್ಯಾಟಿಮ್ ಪದಶಃ. ಈಗ ಎಕ್ಸಾಮ್ ಅಲ್ಲಿ ನಾನು ಕೂತಿರ್ತೀನಿ, ನನ್ನ ಪಕ್ಕ ಇನ್ನೊಬ್ರು ಕೂತಿರ್ತಾರೆ. ವರ್ಬ್ಯಾಟಿಮ್ ಕಾಪಿ ಮಾಡಿದ್ರು ಅಂದ್ರೆ ನಾನು ಏನೇನ್ ಬರ್ದಿದ್ದೀನಿ ಎಲ್ಲಾನು ಅಲ್ಲೇ ಬರಿಬೇಕು. ಮಕ್ಕಿ ಅಂತ ಅಲ್ವಾ, ಮಕ್ಕಿ ಕಾಪಿ ಮಾಡಿದ್ಯಾ, ಅದು ವರ್ಬ್ಯಾಟಿಮ್ ಅಂತ ಅರ್ಥ. ವರ್ಡ್ಗೆ ವರ್ಡ್ ಟು ವರ್ಡ್ ಅಂತ ಅರ್ಥ. ಪ್ರತಿ ಪದಕ್ಕೂ ಅದನ್ನ ನಾವು ವರ್ಬ್ಯಾಟಿಮ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಅ ಥಿಂಗ್ ಕೆಪ್ಟ್ ಆಸ್ ಅ ರಿಮೈಂಡರ್ ಫಾರ್ ಅ ಪರ್ಸನ್, ಪ್ಲೇಸ್ ಆರ್ ಇವೆಂಟ್. ಒಂದು ನಾವೆಲ್ಲೋ ಹೋಗಿರ್ತೀವಿ, ಫಾರ್ ಎಕ್ಸಾಂಪಲ್ ಸಿಂಗಪೂರ್ನ ನೆನಪಿನ ಅರ್ಥಕ್ಕೆ ನಾವ್ ಏನ್ನ ತಗೋಬರ್ತೀವಿ? ಆ ಒಂದು ನೀವು ನೋಡಿರ್ಬೋದು, ಲಯನ್ ಬಾಯಿಂದ ನೀರ್ ಬರ್ತಾ ಇರೋದು. ಸೊ ಇದನ್ನ ಅಲ್ಲಿ ಮಾರ್ತಾ ಇರ್ತಾರೆ. ಸಿಂಗಪೂರ್ಗೆ ಹೋಗೋದ್ ಬೇಡ, ಆಗ್ರಾಗ್ ಹೋಗೋಣ, ತಾಜ್ ಮಹಲ್ ನೋಡೋಣ. ತಾಜ್ ಮಹಲ್ ಇಂದ ಹೊರಗಡೆ ಬಂದಿದ ತಕ್ಷಣ ಎಷ್ಟೊಂದು ಅಂಗಡಿಗಳಿರ್ತವೆ. ಆ ಅಂಗಡಿಗಳಲ್ಲಿ ಏನ್ ಮಾಡ್ತಾ ಇರ್ತಾರೆ? ಈ ತಾಜ್ ಮಹಲ್ನ ಪುಟ್ಟ ಆಕಾರಗಳು ಅಥವಾ ಮಾಡೆಲ್ಸ್ ನ ಇಟ್ಟಿರ್ತಾರೆ. ಇದನ್ನ ಕೊಂಡ್ಕೊಂಡ್ರೆ ನಾವು ಮನೆಯಲ್ಲಿ ಅದನ್ನ ನೋಡಿದಾಗ ಏನ್ ನೆನ್ಪು ಬರುತ್ತೆ? ಓಕೆ, ನಾನು ತಾಜ್ ಮಹಲ್ಗೆ ಹೋಗಿದ್ದೆ, ಅಲ್ಲಿ ಏನೇನೋ ಘಟನೆಗಳಾಯ್ತು. ಸೊ ಅದರ ಒಂದು ನೆನಪಿಗಾಗಿ ನಾನು ಈ ಒಂದು ಪುಟ್ಟ ತಾಜ್ ಮಹಲ್ನ ತಗೊಂಡ್ ಬಂದೆ. ಈ ಒಂದು ವಸ್ತು ನಾವು ನೆನಪಿಗಾಗಿ ತಗೋಬರತ್ತೀವಲ್ಲ, ಅದನ್ನ ಏನಂತ ಕರಿತೀವಿ? ಸಾವನೀರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಾವನೀರ್. ಈಗ ಪ್ರೈಮ್ ಮಿನಿಸ್ಟರ್ ಹೋಗ್ತಾರೆ ಬೇರೆ ದೇಶಕ್ಕೆ, ಬೇರೆ ದೇಶದಿಂದ ಬರ್ತಾರೆ ವಾಪಸ್, ಬರೀ ಕೈಯಲ್ಲಿ ಬರಲ್ಲ. ಯಾಕಂದ್ರೆ ಆ ದೇಶದವರು ಒಂದು ಸಾವನೀರ್ನ ಕೊಡ್ತಾರೆ. ಬೀಟ್ ಒಂದು ನೆನಪಿನ ಕಾಣಿಕೆ, ಒಂದು ಶೀಲ್ಡ್ ಆಗ್ಬೋದು, ಅಥವಾ ಒಂದು ಮೆಡಲ್ ಆಗ್ಬೋದು, ಅಥವಾ ಒಂದು ಶಾಲ್ ಇರ್ಬೋದು, ಏನೇ ಒಂದಾಯ್ತು, ಒಂದು ಪೇಟ ಇರ್ಬೋದು. ಇದನ್ನೆಲ್ಲ ನಾವೇನಂತ ಕರಿತೀವಿ? ನೆನಪಿನ ಕಾಣಿಕೆ. ನೆನಪಿನ ಕಾಣಿಕೆಗೆ ಸಾವನೀರ್ ಅಂತ ಕರಿತೀವಿ. ಬರ್ಕೊಳ್ಳಿ. ಓಕೆ, ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೋನ್ ಅಂತ ಇದೆ. ಏನ್ ಪೋನ್ನ ಅರ್ಥ ಏನು? ಸೊ ನೀವು PYQ ಅನಾಲಿಸಿಸ್ ಮಾಡ್ಬೇಕಾದ್ರೆ ಬರೀ ಒಂದು ಆಪ್ಷನ್ಗೆ ಆನ್ಸರ್ ನೋಡ್ಕೊಂಡು ಬಿಡೋದಲ್ಲ. ಪೋನ್ ಅಂದ್ರೆ ಏನು? ಪೋನ್ ಅಂದ್ರೆ ಒನ್ ಟೈಪ್ ಆಫ್ ಬ್ರೆಡ್ ತಿಂದಿರ್ತೀರಲ್ಲ ನೀವು, ನಾರ್ಮಲ್ ಆಗಿ ಬೇಕರಿಯಲ್ಲೆಲ್ಲ ಸಿಗುತ್ತೆ. ಆ ಒನ್ ಟೈಪ್ ಆಫ್ ಬ್ರೆಡ್ ನ ನಾವ್ ಏನಂತ ಕರಿತೀವಿ? ಪೋನ್ ಅಂತ ಕರಿತೀವಿ. ಹೆಂಗ್ ನೆನ್ಪಿಟ್ಕೊಳ್ಳೋದು? ಬ್ರೆಡ್ ನ ಏನಂತ ಕೇಳ್ತೀವಿ? ಬೇಕರಿಗೆ ಹೋಗ್ಬಿಟ್ಟು 1 ಪೌಂಡ್ ಬ್ರೆಡ್ ಕೊಡಿ ಅಂತೀವಲ್ವಾ? ಸೊ ಆ ಪೌಂಡ್ ಅಲ್ಲಿ ಒಂದು ಪದ ಇದೆ, ಪೋನ್ ಅಂತ. ನಿಮ್ ನೆನ್ಪಿಗಾಗಿ ಹೇಳ್ತಾ ಇರೋದು, ಇದು ಅಫಿಷಿಯಲ್ ಅಲ್ಲ. 1 ಪೌಂಡ್ ಬ್ರೆಡ್ ಕೊಡಿ ಅಂತೀವಲ್ವಾ? ಆ ಪೌಂಡ್ ಅಲ್ಲಿ ಪೋನ್ ಇದೆ ಅಲ್ವಾ? ಸೊ ಪೋನ್ ಅಂದ್ರೆ ಅರ್ಥ ಏನು? ಒನ್ ಟೈಪ್ ಆಫ್ ಬ್ರೆಡ್ ಪೋನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಪೆಂಡೆಂಟ್ ಅಂತ ಇದೆ. ಪೆಂಡೆಂಟ್ ಅಂದ್ರೆ ಪದಕ. ಓಕೆ, ಪೆಂಡೆಂಟ್ ಅಂದ್ರೆ ಪದಕ. ಇಲ್ಲಿ ಏನ್ ಮಿಸ್ ಆಗಿದೆ? ಪೆಂಡೆಂಟ್. ಒಂದು ಪೆಂಡೆಂಟ್ ಹಾಕೊಳ್ಳೋದು ಅಂತ ಅಂತಾರಲ್ವಾ, ಪದಕ ಅಥವಾ ಏನು ತಾಯ್ತಕ್ಕೂ ನಾವು ಪೆಂಡೆಂಟ್ ಅಂತಾನೆ ಕರಿತೀವಿ. ಸೊ ಪೆಂಡೆಂಟ್ ಅಂದ್ರೆ ಏನು? ಪದಕ. ಗ್ರಾನರಿ. ನೆಕ್ಸ್ಟ್ ವರ್ಡ್ ಏನಿದೆ? ಗ್ರಾನರಿ ಇದೆ. ಏನ್ ಗ್ರಾನರಿ ಅಂದ್ರೆ? ಗ್ರಾನರಿಯಲ್ಲಿ ನಾನು ರಾಗಿನ
ಸ್ಟೋರ್ ಮಾಡಿದೀನಿ ಏನಂದ್ರೆ ಅರ್ಥ? ಗ್ರಾನರಿ ಅಂದ್ರೆ ಸ್ಟೋರೇಜ್ ಅಂತ ಅರ್ಥ. ಅಥವಾ ನಮ್ಮ ಹಳೆಯ ಕಾಲಿನ ಮನೆಗಳಲ್ಲಿ ಕಣಜ ಇರುತ್ತಲ್ವಾ, ಕಣಜನ ನಾವು ಗ್ರಾನರಿ ಅಂತ ಕರಿತೀವಿ. ಗ್ರಾನರಿಯಲ್ಲಿ ಏನ್ ಮಾಡ್ತೀವಿ? ಫುಡ್ ಐಟಮ್ಸ್ ನ ಸ್ಟೋರ್ ಮಾಡ್ತೀವಿ. ಓಕೆ, ಸಿಂಪಲ್. ಗ್ರಾನರಿ ಕಣಜ. ಪೆಂಡೆಂಟ್ ಪದಕ. ಪೋನ್ ಒನ್ ಟೈಪ್ ಆಫ್ ಬ್ರೆಡ್. ಸಾವನೀರ್ ನೆನಪಿನ ಕಾಣಿಕೆ. ಸಿಂಪಲ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. A person holding an office without any remuneration. ಯಾವುದೇ ಸಂಬಳವಿಲ್ಲದ ಗೌರವಾರ್ಥವಾಗಿ ಹೊಂದಿರುವ ಸ್ಥಾನಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಸಿಂಪಲ್ ಆಗಿ ಗೌರವಾರ್ಥ, ಹಾನರರಿ. ಓಕೆ, ಹಾನರರಿ ವಿಲ್ ಬಿ ದ ರೈಟ್ ಆನ್ಸರ್. ಗೌರವಾರ್ಥ ಪೋಸ್ಟ್. ಓಕೆ, ಹಾನರರಿ ಅಂದ್ರೆ ಏನಂತ ಅರ್ಥ ಆಯ್ತಲ್ವಾ? ಗೌರವಾರ್ಥ ಅಂತ. ಸೊ ನಿಮ್ಮ ಹೋಮ್ವರ್ಕ್ ಏನು? ಪೆನ್ಯೂರಿ ಅಂದ್ರೆ ಏನು? ಸರ್ಚ್ ಮಾಡಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಪೆನ್ಯೂರಿ ಅಂದ್ರೆ ಏನು, ಮರ್ಸಿನರಿ ಅಂದ್ರೆ ಏನು, ಲ್ಯಾಪಿಡಿಸ್ಟ್ ಅಂದ್ರೆ ಏನು? ಸೊ ಇದು 3 ವರ್ಡ್ಸ್ ನಿಮ್ಗೆ ಇವತ್ತಿನ ಹೋಮ್ವರ್ಕ್. ಓಕೆ, ಸೊ ಪ್ರತಿದಿನ ಒಂದು 20 ವರ್ಡ್ಸ್ ನ ನೀವು ಲರ್ನ್ ಮಾಡಿದ್ರೆ ಅಥವಾ ಓದಿದ್ರೆ, ಅದರ ಅರ್ಥವನ್ನ ತಿಳ್ಕೊಂಡ್ರೆ, ಬರೀ ಅರ್ಥ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಇದನ್ನ ನಾವು ಪ್ರತಿನಿತ್ಯ ಬಳಸಲೂಬೇಕು. ಓಕೆ, ಅವಾಗಲೇ ಒಂದು ಪದ ಹೇಳ್ದೆ ಅಲ್ವಾ, ಆಂಟಾಲಜಿಸ್ಟ್ ಅಂತ. ಈಗ ನಾರ್ಮಲ್ ಆಗಿ ಯಾರಾದ್ರೂ ಮಾತಾಡ್ಬೇಕಾದ್ರೆ ಯಾರಪ್ಪ ಇವನು ಕತೆ ಹೊಡಿತಾ ಇದ್ದಾನೆ ಅನ್ನೋ ಬದಲು ಏನ್ ಆಂಟಾಲಜಿಸ್ಟ್ ತರ ಮಾತಾಡ್ತಿದ್ಯಾ ಹಿಂಗ್ ಹೇಳಿ, ಅಥವಾ ಹಿಂಗ್ ಅನ್ಕೊಳ್ಳಿ. ಹೇಳಿದ್ರೆ ಅವ್ರು ನಗ್ಬೋದು, ಬಟ್ ಹಿಂಗ್ ಹೇಳಿದಾಗ ನಿಮ್ಗೆ ಏನಾಗುತ್ತೆ, ನಿಮ್ ಕಾನ್ಫಿಡೆನ್ಸ್ ಬರುತ್ತೆ. ಆಂಟಾಲಜಿಸ್ಟ್ ಅಂತ ಬಂದ್ರೆ ಡೆಫಿನೆಟ್ ಆಗಿ ಆಗ್ತೀರಾ ನೀವು. ಸಿಂಪಲ್. ಸೊ ಇವತ್ತಿನ ಹೋಮ್ವರ್ಕ್, ಪೆನ್ಯೂರಿ ಅಂದ್ರೆ ಏನು, ಮರ್ಸಿನರಿ ಅಂದ್ರೆ ಏನು, ಲ್ಯಾಪಿಡಿಸ್ಟ್ ಅಂದ್ರೆ ಏನು, ಈ 3ರ ಅರ್ಥ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸೊ ಇಲ್ಲೇನಿದೆ, 4 ಪಾರ್ಟ್ ಮಾಡಿದ್ದಾರೆ. ಒಂದು ಸೆಂಟೆನ್ಸ್ ನ 4 ಭಾಗವಾಗಿ ವಿಂಗಡಿಸಿದ್ದಾರೆ. ಎಲ್ಲಿ ತಪ್ಪಿದೆ ಅದನ್ನ ನಾವು ಕಂಡುಹಿಡಿಬೇಕಾಗುತ್ತೆ. ಓಕೆ, ಇವತ್ತಿನ ಸೆಷನ್ ಅಲ್ಲಿ 2 HYTs. ಒಂದು ಯಾವ್ಯಾವ್ದು? ಲಾಸ್ಟ್ ಕ್ಲಾಸ್ ಅಲ್ಲಿ 2 HYTs ಮಾಡಿದ್ದೆ. ಒಂದು ಪ್ರಿಪೋಸಿಷನ್, ಇನ್ನೊಂದು ಗ್ರಾಮರ್, ವಚನಗಳು, ಬಹುವಚನ, ಏಕವಚನ ಯಾವಾಗ ಬಳಸ್ತೀವಿ ಅನ್ನೋದು. 2 HYTs ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಇವಾಗ ಈ ಕ್ಲಾಸ್ ಅಲ್ಲಿ 2 HYTs. ಒಂದು ವೊಕ್ಯಾಬುಲರಿ, ವೊಕ್ಯಾಬ್ ಅಂತ ಕರಿತೀವಿ. ಎರಡನೇದು ಎರರ್ ಸ್ಪಾಟಿಂಗ್. ಏನ್ ಮಾಡ್ತೀವಿ, ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಆ ಸೆಂಟೆನ್ಸ್ ಅಲ್ಲಿ 4 ಭಾಗ ಆಗಿ ಮಾಡಿರ್ತಾರೆ. ಆ 4 ಭಾಗದಲ್ಲಿ ಎಲ್ಲಿ ತಪ್ಪಿದೆ ಅನ್ನೋದನ್ನ ನೀವು ಕಂಡುಹಿಡಿಬೇಕು. ಸಿಂಪಲ್. ಇದ್ರಲ್ಲೂ ಅವರೇ ಕೊಟ್ಟಿರ್ತಾರೆ, ಸೆಂಟೆನ್ಸ್ ಅವರೇ ಕೊಟ್ಟಿರ್ತಾರೆ, ಬಟ್ ನಾವು ಮಾಡ್ಬೇಕಾಗಿರೋ ಕೆಲಸ ಏನು, ಎಲ್ಲಿ ತಪ್ಪಿದೆ ಅನ್ನೋದನ್ನ ಕಂಡುಹಿಡಿಬೇಕು. ಈ ತರಹದ ಕ್ವೆಶನ್ಸ್ ಸುಮಾರು 4ರಿಂದ 5 ಕ್ವೆಶನ್ಸ್ ಬರುತ್ತೆ ಪ್ರತಿ ಪೇಪರ್ ಅಲ್ಲಿ. ನೀವು PYQs ನ ತೆಗೆದು ನೋಡಿದ್ರೆ ಸ್ಪಾಟಿಂಗ್ ದ ಡಿಫರೆನ್ಸ್ ಅಥವಾ ಸ್ಪಾಟಿಂಗ್ ದ ಎರರ್ 4ರಿಂದ 5 ಕ್ವೆಶನ್ ಮಿನಿಮಮ್ ಪ್ರತಿ ಪೇಪರ್ ಅಲ್ಲಿ. ಈ ಸರಿ KEA ನಡೆಸುವಂತಹ 708 ಪೋಸ್ಟ್ ಅಲ್ಲೂ ಮಿನಿಮಮ್ 3ರಿಂದ 4 ಕ್ವೆಶನ್ ಎರರ್ ಸ್ಪಾಟಿಂಗ್ ಮೇಲೆ ಇರುತ್ತೆ. ಓಕೆ, ಸೊ ಕ್ವೆಶನ್ಸ್ ನೋಡೋಣ. ದ ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. 4 ಭಾಗ ಆಗಿ ಮಾಡಿದ್ದಾರೆ. 4ನೇದೇನು, ಯಾವುದೇ ತಪ್ಪಿಲ್ಲ ಅಂತ. ಮೊದಲನೇ ಭಾಗ ದ ಡೆಲ್ಲಿ, 2ನೇ ಭಾಗ ಈಸ್, 3ನೇ ಭಾಗ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಓಕೆ, ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಇದರಲ್ಲಿ 2 ಇದೆ. 3 ಭಾಗದಲ್ಲಿ 2 ಕಾನ್ಸೆಪ್ಟ್ಸ್ ನ ಇನ್ಕ್ಲೂಡ್ ಮಾಡಿದ್ದಾರೆ. ಯಾವ್ಯಾವುದು?
ಒಂದು ಆರ್ಟಿಕಲ್ಸ್. ಆರ್ಟಿಕಲ್ಸ್ ಅಂದ್ರೆ ಎ ಅಂಡ್ ದ. ಇನ್ನೊಂದು ಈಸ್, ಪ್ಲೂರಲ್ ಸಿಂಗ್ಯುಲರ್. ಹೆಂಗೆ ಯಾವ ರೀತಿಯಲ್ಲಿ ಕಾನ್ಸೆಪ್ಟ್ಸ್ ನ ಇಂಟರ್ಲಿಂಕ್ ಮಾಡ್ತಿದ್ದಾರೆ ನೋಡಿ ಕ್ವೆಶನ್ ಅಲ್ಲಿ. ಒಂದೇ ಕ್ವೆಶನ್ ಅಲ್ಲಿ ಎರಡು ಕಾನ್ಸೆಪ್ಟ್ಸ್ ನ ಇಂಟರ್ಲಿಂಕ್ ಮಾಡಿದ್ದಾರೆ. ಒಂದು ಪ್ರಿಪೋಸಿಷನ್ ಅಥವಾ ಆರ್ಟಿಕಲ್ಸ್, ಸಾರಿ ಪ್ರಿಪೋಸಿಷನ್ ಅಲ್ಲ, ಒಂದು ಆರ್ಟಿಕಲ್ಸ್ ಎ ಆನ್ ಅಥವಾ ದ ಎಲ್ಲಿ ಬಳಸ್ತೀವಿ ಅದನ್ನ ನಿಮ್ಗೆ ಗೊತ್ತಿರ್ಬೇಕು. ಎ ಎಲ್ಲಿ ಬಳಸ್ತೀವಿ, ಆನ್ ಎಲ್ಲಿ ಬಳಸ್ತೀವಿ, ದ ಎಲ್ಲಿ ಬಳಸ್ತೀವಿ ಇದು ನಿಮ್ಗೆ ಗೊತ್ತಿರ್ಬೇಕು. ಜೊತೆಗೆ ಪ್ಲೂರಲ್ ಫಾರ್ಮ್, ಸಿಂಗ್ಯುಲರ್ ಫಾರ್ಮ್, ಪ್ಲೂರಲ್ ಹಾಕ್ಬೇಕಾ ಸಿಂಗ್ಯುಲರ್ ಹಾಕ್ಬೇಕಾ, ಏಕವಚನದಲ್ಲಿ ಕರಿಬೇಕಾ ಬಹುವಚನದಲ್ಲಿ ಕರಿಬೇಕಾ, ಅಡ್ರೆಸ್ ಮಾಡ್ಬೇಕಾ, ಇದು ನಿಮ್ಗೆ ಗೊತ್ತಿರಬೇಕು ಈ ಒಂದು ಕ್ವೆಶನ್ ಅಲ್ಲಿ. ಸೊ ಇಲ್ಲಿ ಎರರ್ ಯಾವ್ದ್ರಲ್ಲಿದೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಎರರ್ ಯಾವ್ದ್ರಲ್ಲಿದೆ ಅಂತ. ಆಕ್ಚುಯಲ್ ಆಗಿ ಎರರ್ ಎಲ್ಲಿದೆ ಅಂದ್ರೆ ಒಂದನೇ ಆಪ್ಷನ್ ನಲ್ಲಿ ಎರರ್ ಇದೆ. ಯಾಕೆ? ಬಿಕಾಸ್ ಈ ಆರ್ಟಿಕಲ್ಸ್ ಅನ್ನ ಓದ್ಬೇಕಾದ್ರೆ ಎ ಅಂಡ್ ದ ಈ ಮೂರನ್ನ ಓದ್ಬೇಕಾದ್ರೆ ನಮ್ಗೆ ಹೇಳ್ಕೊಡ್ತಾರೆ ಏನಂತ, ಪ್ಲೇಸ್ ಇದೆಯಲ್ವಾ, ಯಾವುದೇ ವ್ಯಕ್ತಿಯ ಹೆಸರ ಮುಂದೆ ಅಥವಾ ಯಾವುದೇ ಪ್ಲೇಸ್, ಯಾವುದೇ ಸ್ಥಳದ ಮುಂದೆ ದ ಬರುವಂತಿಲ್ಲ. ಆರ್ಟಿಕಲ್ಸ್ನ ಯೂಸ್ ಮಾಡಂಗಿಲ್ಲ. ದ ಬೆಂಗಳೂರು ಅಂತ ಕರೆಯಲ್ಲ, ಬರೀ ಬೆಂಗಳೂರು ಅಂತ ಕರಿತೀವಿ. ದ ಧಾರವಾಡ ಅಂತ ಕರೆಯಲ್ಲ, ಬರೀ ಧಾರವಾಡ ಅಂತ ಕರಿತೀವಿ, ಧಾರವಾಡ ಅಂತ ಕರಿತೀವಿ. ದ ಹುಬ್ಬಳ್ಳಿ ಅಂತ ಕರೆಯಲ್ಲ, ಹುಬ್ಳಿ ಅಂತ ಕರಿತೀವಿ. ದ ಬೆಳಗಾವಿ ಅಂತ ಕರೆಯಲ್ಲ, ಬೆಳಗಾವಿ ಅಂತಾನೆ ಕರಿತೀವಿ. ದ ಕರ್ನಾಟಕ ಅಂತ ಕರೆಯಲ್ಲ, ಕರ್ನಾಟಕ ಅಂತ ಕರಿತೀವಿ. ದ ಭರತ್ ಅಂತ ಕರೆಯಲ್ಲ, ಭರತ್ ಅಂತ ಕರಿತೀವಿ. ಓಕೆ, ಸೊ ಯಾವುದೇ ವ್ಯಕ್ತಿಯ ಮುಂದೆ ಅಥವಾ ಸ್ಥಳದ ಮುಂದೆ ದ ಬರಂಗಿಲ್ಲ. ಆದ್ರಿಂದ ಈ ಒಂದು ಭಾಗದಲ್ಲಿ ತಪ್ಪಿದೆ, ಮೊದಲನೇ ಪಾರ್ಟ್ ನಲ್ಲಿ ತಪ್ಪಿದೆ. ಓಕೆ, ಅಂಡ್ ಡೆಲ್ಲಿ ಒಂದೇ ಅಲ್ವಾ, ಡೆಲ್ಲಿ ಇರೋದು ಒಂದೇ. ಸೊ ಇಲ್ಲಿ ಸಿಂಗ್ಯುಲರ್ ಯೂಸ್ ಮಾಡಿದ್ದಾರೆ ಈಸ್ ಅಂತ. ಆರ್ ಅಂತ ಅನ್ನಕ್ಕಾಗಲ್ಲ, ಯಾಕಂದ್ರೆ ಡೆಲ್ಲಿ ಇರೋದು ಒಂದೇ. ಸೊ ಆರ್ ಅಂತ ಯೂಸ್ ಮಾಡಕ್ಕಾಗಲ್ಲ, ಈಸ್ ನ ಬಳಕೆ ಸರಿಯಾಗಿದೆ. ಓಕೆ, ಈಸ್ ನ ಬಳಕೆನೆ, ಈಸ್ ನ ಮಾತ್ರ ಬಳಸ್ಬೇಕು ಈ ತರ ಒಂದು ಸೆಂಟೆನ್ಸ್ ಅಲ್ಲಿ. ಯಾಕಂದ್ರೆ ಬರೀ ಡೆಲ್ಲಿ ಬಗ್ಗೆ ಮಾತಾಡ್ತಾ ಇದೀವಿ, ಡೆಲ್ಲಿ ಇರೋದು ಒಂದೇ. ಒಂದೇ ಇದ್ದಾಗ ನಾವು ಏಕವಚನ ಯೂಸ್ ಮಾಡ್ತೀವಿ, ಈಸ್ ಅಂತ ಬರಿತೀವಿ. ಡೆಲ್ಲಿ ಈಸ್ ದ ಕ್ಯಾಪಿಟಲ್ ಆಫ್ ಇಂಡಿಯಾ. ಓಕೆ, ಅಂಡ್ ಇಲ್ಲಿ ಅಗೇನ್ ಇನ್ನೊಂದು ಆರ್ಟಿಕಲ್ ಯೂಸ್ ಮಾಡಿದ್ದಾರೆ, ದ ಅಂತ. ಅಗೇನ್ ಕ್ಯಾಪಿಟಲ್ ನ ಮುಂದೆ ದ ಯೂಸ್ ಮಾಡಿದ್ದಾರೆ. ಭಾರತಕ್ಕೆ ಕ್ಯಾಪಿಟಲ್ ಎಷ್ಟಿದೆ? ಒಂದೇ ಕ್ಯಾಪಿಟಲ್, ಪ್ರಮುಖವಾದ ಕ್ಯಾಪಿಟಲ್. ಅದಕ್ಕೆ ನಾವು ದ ಬಳಸಿದೀವಿ ಇಲ್ಲಿ. ದ ಕ್ಯಾಪಿಟಲ್ ಆಫ್ ಇಂಡಿಯಾ, ಬೆಂಗಳೂರು ಇಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಲ್ವಾ? ಸೊ ಈ ತರ ಕ್ಯಾಪಿಟಲ್ ಅಂತ ಪ್ರಮುಖವಾದದ್ದನ್ನ ನಾವು ಗುರುತಿಸ್ಬೇಕಾದ್ರೆ ದ ಯೂಸ್ ಮಾಡ್ತೀವಿ. ಸೊ ದ ಕ್ಯಾಪಿಟಲ್ ಆಫ್ ಇಂಡಿಯಾ, ಈ ಪಾರ್ಟು ಕರೆಕ್ಟ್ ಆಗಿದೆ, ಈಸೂನು ಕರೆಕ್ಟ್ ಆಗಿದೆ. ತಪ್ಪಿರೋದಲ್ಲಿ ಮೊದಲನೇ ಭಾಗದಲ್ಲಿ ತಪ್ಪಿದೆ. ಯಾಕೆ? ಆರ್ಟಿಕಲ್ ನ ಬಳಕೆ ತಪ್ಪಾಗಿದೆ. ಬರ್ಕೊಳ್ಳಿ ಇದನ್ನ, ಆರ್ಟಿಕಲ್ ನ ಬಳಕೆ ತಪ್ಪಾಗಿದ್ರಿಂದ ಒಂದನೇ ಪಾರ್ಟ್ ತಪ್ಪು. ಫಸ್ಟ್ ಆಪ್ಷನ್ ನ ನೀವು ಮಾರ್ಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸೇಮ್ ಕಾನ್ಸೆಪ್ಟ್, 4 ಭಾಗ. ಆ 4 ಭಾಗದಲ್ಲಿ ಯಾವುದು ತಪ್ಪಿದೆ, ಯಾವ ಭಾಗದಲ್ಲಿ ತಪ್ಪಿದೆ ಅನ್ನೋದನ್ನ ನೀವು ಕಂಡುಹಿಡಿಬೇಕು. ಓಕೆ, ಸಿಂಪಲ್. ಯು ಶುಡ್ ಲಿಸನ್ ಟು ಯುವರ್ ಫಾದರ್ಸ್ ಅಡ್ವೈಸ್. ಯು ಶುಡ್ ಲಿಸನ್ ಟು ಯುವರ್ ಫಾದರ್ಸ್ ಅಡ್ವೈಸ್. ಯಾವುದೇ ರೀತಿಯಾದಂತಹ ತಪ್ಪು ಇಲ್ವಾ ಇದರಲ್ಲಿ ಅಂದ್ರೆ 4ನೇ ಆಪ್ಷನ್ ನ ನೀವು ಟಿಕ್ ಮಾಡಬೇಕಾಗತ್ತೆ. Equation, you should listen to your father's advice. You should, you, ನೀವು, ನೀನು,
ಶುಡ್ ಲಿಸನ್ ಟು, ಕೇಳಲೇಬೇಕು. ಏನ ಕೇಳಬೇಕು? ಯುವರ್ ಫಾದರ್ಸ್ ಅಡ್ವೈಸ್. ನಿಮ್ಮ ಫಾದರ್ಸ್ ಅಡ್ವೈಸ್ನ, ನಿಮ್ಮ ತಂದೆಯ ಅಡ್ವೈಸ್ನ ನೀವು ಕೇಳಲೇಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನಿಮ್ಗೆ ಅಗೇನ್ ಇನ್ನೊಂದು ಹೋಮ್ವರ್ಕ್. ಇದರಲ್ಲಿ ಎಲ್ಲಿ ತಪ್ಪಿದೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದನ್ನ ಸಾಲ್ವ್ ಮಾಡ್ತೀನಿ. ಯಾಕೆ ತಪ್ಪಿದೆ ಅಥವಾ ಯಾವುದೇ ರೀತಿಯಾದಂತಹ ತಪ್ಪಿಲ್ವಾ? ಯಾವುದೇ ರೀತಿ ತಪ್ಪಿಲ್ಲ ಅಂದ್ರೆ 4ನೇ ಆಪ್ಷನ್ ನ ಬಳಸಬೇಕಾಗತ್ತೆ, ನೋ ಎರರ್ ಅಂತ ಮಾಡಬೇಕಾಗತ್ತೆ. ಓಕೆ, ಸೊ ಇದು ನಿಮ್ಮ 4ನೇ ಹೋಮ್ವರ್ಕ್. ಫಸ್ಟ್ ಹೋಮ್ವರ್ಕ್, ಸೆಕೆಂಡ್ ಹೋಮ್ವರ್ಕ್, ಥರ್ಡ್ ಹೋಮ್ವರ್ಕ್, ಫೋರ್ತ್ ಹೋಮ್ವರ್ಕ್ ಏನಂತ ಹೇಳಿದೀನಿ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ 1 2 3 4 ಅಂತ ಮೆನ್ಷನ್ ಮಾಡಿ ಆನ್ಸರ್ ಮಾಡಿ. ಎಂಗೇಜ್ ಆಗಿ. ಈ ತರ ಎಂಗೇಜ್ ಆಗೋದ್ರಿಂದ ನಿಮಗೆ ಏನ್ ಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಅಡ್ರೆಸ್ ಮಾಡ್ಬೋದು. ಓಕೆ, ಸೊ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತೆ ಯಾರ್ಯಾರು KEA 708 ಪೋಸ್ಟ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ. ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಸೇಮ್ ಇದೇ ರೀತಿಯಾದಂತಹ ಒಂದು ಎಕ್ಸಸೈಸ್ ಅಥವಾ ಕ್ವೆಶನ್. ಕ್ರಿಸ್ಟೋಫರ್ ಕೊಲಂಬಸ್ ಗೊತ್ತಿರ್ಬೇಕು ನಿಮ್ಗೆಲ್ಲ. ಕ್ರಿಸ್ಟೋಫರ್ ಕೊಲಂಬಸ್ ಹೇಗೆ ಗೊತ್ತಿರುತ್ತೆ? ಅಗೇನ್ ನಾನು ಹೇಳ್ದಾಗೆ ಹಿಸ್ಟ್ರಿಯಲ್ಲಿ ಓದಿರ್ತೀರಾ. ಕೊಲಂಬಸ್ ಯುರೋಪಿಯನ್ನ ಒಬ್ಬ ನ್ಯಾವಿಗೇಷನ್ ಮಾಡೋರು ಅಥವಾ ಸೇಲರ್. ದೋಣಿಯ ಮುಖಾಂತರ ನಾರ್ತ್ ಅಮೆರಿಕಾನ ಡಿಸ್ಕವರ್ ಮಾಡಿದವರು ಅಥವಾ ಕಂಡಿಡಿದವರು. ಅವ್ರ ಬಗ್ಗೆ ಒಂದು ಕ್ವೆಶನ್ ಇದೆ. ಕ್ರಿಸ್ಟೋಫರ್ ಕೊಲಂಬಸ್ ಇನ್ವೆಂಟೆಡ್ ಅಮೇರಿಕಾ. 4 ಭಾಗ ವಿಂಗಡಿಸಿದ್ದಾರೆ. 4ನೇ ಭಾಗ ಏನು? ಯಾವುದೇ ತಪ್ಪಿಲ್ಲ ಅಂತ. ಬಟ್ ಇದರಲ್ಲಿ ತಪ್ಪಿದ್ಯಾ, ತಪ್ಪಿಲ್ವಾ? ತಪ್ಪು ಖಂಡಿತ ಇದೆ. ಏನ್ ತಪ್ಪಿದೆ? ಕ್ರಿಸ್ಟೋಫರ್ ಕೊಲಂಬಸ್ ಅಮೇರಿಕನ ಕಂಡಿಡಿದ್ರು, ಆವಿಷ್ಕಾರ ಮಾಡಲಿಲ್ಲ. ಇನ್ವೆಂಟೆಡ್ ಅಂದ್ರೆ ಅರ್ಥ ಏನು? ಆವಿಷ್ಕಾರ. ಆವಿಷ್ಕಾರ ಮಾಡಲಿಲ್ಲ, ಕಂಡಿಡಿದ್ರು. ಓಕೆ, ಸ್ವಲ್ಪ ಡಿಫ್ರೆನ್ಸ್ ಇದೆ ಇದರಲ್ಲಿ. ಆವಿಷ್ಕಾರ ಮಾಡೋದಕ್ಕೂ ಗುರ್ತಿಸೋದಕ್ಕೂ ವ್ಯತ್ಯಾಸ ಇದೆ. ಆವಿಷ್ಕಾರ ಮಾಡೋದಂದ್ರೆ ಏನು? ಥಾಮಸ್ ಆಲ್ವಾ ಎಡಿಸನ್ ಇನ್ವೆಂಟೆಡ್ ಬಲ್ಬ್. ಆವಿಷ್ಕಾರ ಮಾಡಿದ್ರು. ಬಲ್ಬ್ ಮುಂಚೆ ಇರಲಿಲ್ಲ, ಅವರೇ ಖುದ್ದಾಗಿ ಅದನ್ನ ಸೃಷ್ಟಿ ಮಾಡಿದ್ರು. ಅದಕ್ಕೆ ಇನ್ವೆಂಟೆಡ್ ಅಂತ ಬರುತ್ತೆ. ಇನ್ವೆಂಟೆಡ್ ಅಂದ್ರೆ ಏನು? ಮುಂಚೆ ಇಲ್ಲದಿರುವ ವಸ್ತುವನ್ನ ಕಂಡುಹಿಡಿಯುವಂಥದಕ್ಕೆ ಇನ್ವೆಂಟೆಡ್ ಅಂತ ಕರಿತೀವಿ. ಬಟ್ ಅಮೇರಿಕಾ ಆಲ್ರೆಡಿ ಪ್ರೆಸೆಂಟ್. ಒಂದು ಭೂಮಿ ಇತ್ತು, ಅಮೇರಿಕಾ ಖಂಡ ಇತ್ತು. ಬಟ್ ಅದನ್ನ ಯಾರು ಹೋಗಿ ಡಿಸ್ಕವರ್ ಮಾಡಿರ್ಲಿಲ್ಲ, ಅದನ್ನ ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ. ಅದಕ್ಕೆ ನಾವೇನಂತ ಕರಿತೀವಿ? ಇನ್ವೆಂಟೆಡ್ ಬದಲು ಡಿಸ್ಕವರ್ಡ್. ಡಿಸ್ಕವರ್ಡ್ ಅನ್ನುವಂತಹ ಪದ ಬರಬೇಕು. ಓಕೆ, ಇನ್ವೆಂಟೆಡ್ ಬರಲ್ಲ, ಡಿಸ್ಕವರ್ಡ್ ಬರುತ್ತೆ. ಸಿಂಪಲ್ ಕ್ವೆಶನ್ಸ್ ಅಲ್ವಾ? ಕ್ರಿಸ್ಟೋಫರ್ ಕೊಲಂಬಸ್ ಡಿಸ್ಕವರ್ಡ್ ಅಮೇರಿಕಾ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಅಗೇನ್ ಅನದರ್ ಇಂಪಾರ್ಟೆಂಟ್ ಟಾಪಿಕ್. ಇನ್ನೊಂದು ಇಂಪಾರ್ಟೆಂಟ್ HYT. HYT ಎಂದನೇ ಕರಿಬಹುದು. ಇವತ್ತು ನಿಮ್ಗೆ 3 HYT ಸಿಕ್ತು. ಒಂದ್ಯಾವುದು? ಮೊದಲನೇ HYT ಈ ಒಂದು ಕ್ಲಾಸ್ನಲ್ಲಿ ವೊಕ್ಯಾಬುಲರಿ. ಇವತ್ತಿನ ಕ್ಲಾಸ್ನಲ್ಲಿ ಅಪ್ರಾಕ್ಸಿಮೇಟ್ಲಿ 15ರಿಂದ 20 ವರ್ಡ್ಸ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. 15ರಿಂದ 20 ಹೊಸ ಪದಗಳನ್ನ ಕಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಎರಡನೇ HYT ಸ್ಪಾಟಿಂಗ್ ದ ಎರರ್. ಸ್ಪಾಟಿಂಗ್ ದ ಎರರ್, ಯಾವ ಭಾಗದಲ್ಲಿ ತಪ್ಪಿದೆ ಅಂತ ಕಂಡುಹಿಡಿಬೇಕು. ಮೂರನೇದು ಇಡಿಯಮ್ಸ್. ಇಡಿಯಮ್ಸ್ ಅಂದ್ರೆ ಏನು? ನುಡಿಗಟ್ಟುಗಳು. ಕನ್ನಡದಲ್ಲಿ ಏನಂತ ಕರಿತೀವಿ ಇಡಿಯಮ್ಸ್ಗೆ? ನುಡಿಗಟ್ಟುಗಳು ಅಂತ ಕರಿತೀವಿ. ಯಾಕೆ ನುಡಿಗಟ್ಟುಗಳನ್ನ ನಾವು ಕಲಿಬೇಕು? ಬಿಕಾಸ್ ಎಕ್ಸಾಮ್ನಲ್ಲಿ 3ರಿಂದ 4 ಕ್ವೆಶನ್ಸ್ ಇಡಿಯಮ್ಸ್ ಮೇಲೆ ಬರುತ್ತೆ.
ಮಿನಿಮಮ್ 2 ಕ್ವೆಶನ್ ಅಂತೂ ಡೆಫಿನೆಟ್ಲಿ ಬರುತ್ತೆ. 2 ರಿಂದ 5 ಕ್ವೆಶನ್ ಇಡಿಯಮ್ಸ್ ಮೇಲೆ ಬಂದಿದೆ. ಓಕೆ, ಇಲ್ಲೇನಂತ ಇದೆ, ಮೊದಲನೇ ಇಡಿಯಮ್ ಅಥವಾ ಮೊದಲನೇ ನುಡಿಗಟ್ಟು, ಟು ಕ್ಯಾರಿ ಆಫ್ ದ ಬೆಲ್. ಟು ಕ್ಯಾರಿ ಆಫ್ ದ ಬೆಲ್ ಅಂತ ಅಂದ್ರೆ ಯಾವುದೇ ಒಂದು ಸ್ಪರ್ಧೆಯಲ್ಲಿ ಮೊದಲನೇ ಸ್ಥಾನ ಪಡೆದಿದ್ದಾರೆ ಅಂತ ಅರ್ಥ. ಟು ಕ್ಯಾರಿ ಆಫ್ ದ ಬೆಲ್. ಟು ಕ್ಯಾರಿ ಆಫ್ ದ ಬೆಲ್ ಅಂದ್ರೆ ಏನು? ಫಸ್ಟ್ ರ್ಯಾಂಕ್ ಅಥವಾ ಫಸ್ಟ್ ಪೊಸಿಷನ್ ನ ಪಡ್ಕೊಂಡಿದ್ದಾರೆ ಅಂತ ಅರ್ಥ. ಆಪ್ಷನ್ಸ್ ನೋಡಿ, ಟು ಕಾಲ್ ಅದರ್ಸ್ ಫಾರ್ ಹೆಲ್ಪ್, ಬೇರೆಯವ್ರನ್ನ ಹೆಲ್ಪ್ಗೆ ಕರೆಯೋದು ಅಲ್ಲ. ಟು ಬ್ಯಾಕ್ ದ ಫಸ್ಟ್ ಪೊಸಿಷನ್, ಹೇಳ್ದೆ ಅಲ್ವಾ, ಟು ಬ್ಯಾಕ್ ದ ಫಸ್ಟ್ ಪೊಸಿಷನ್ಗೆ ಕ್ಯಾರಿ ಆಫ್ ದ ಬೆಲ್ ಅಂತ ಕರೀತಾರೆ. ಓಕೆ, ಟು ಸ್ಟೀಲ್ ಆಲ್ ವೆಲ್ತ್ ಅಂಡ್ ಫ್ಲೀ, ತಪ್ಪು. ಅಗೇನ್ ವೊಕ್ಯಾಬುಲರಿ ಅಂತ ಹೇಳ್ದೆ ಅಲ್ವಾ, ಫ್ಲೀ. ಇಲ್ಲೊಂದು ಪದ ಇದೆ ಫ್ಲೀ ಅಂತ. ಏನ್ ಫ್ಲೀ ಅಂದ್ರೆ? ಫ್ಲೀ ಅಂದ್ರೆ ಓಡೋಗೋದು. ಓಕೆ, ಪರಾರಿ ಆಗೋದಕ್ಕೆ ನಾವು ಫ್ಲೀ ಅಂತ ಕರಿತೀವಿ. ಬರ್ಕೊಳ್ಳಿ, ಲಿಸ್ಟ್ ಮಾಡ್ಕೊಳ್ಳಿ. ಫ್ಲೀ ಅಂದ್ರೆ ಏನು? ಪರಾರಿ ಆಗೋದು, ಓಡೋಗೋದು, ಎಸ್ಕೇಪ್ ಆಗೋದು, ಇದಕ್ಕೆ ನಾವು ಫ್ಲೀ ಅಂತ ಕರಿತೀವಿ. 4ನೇ ಆಪ್ಷನ್ ಏನಿದೆ? ಟು ಟ್ರಬಲ್ ಅದರ್ಸ್, ಬೇರೆಯವ್ರಿಗೆ ತೊಂದರೆಯನ್ನ ಕೊಡುವಂಥದ್ದು. ಕ್ಯಾರಿ ಆಫ್ ದ ಬೆಲ್ ನ ಮೀನಿಂಗ್ ಅಲ್ಲ, ಕ್ಯಾರಿ ಆಫ್ ದ ಬೆಲ್ ನ ಮೀನಿಂಗ್ ಟು ಬ್ಯಾಕ್ ದಿ ಫಸ್ಟ್ ಪೊಸಿಷನ್. ಓಕೆ.